ಓಂ ಶಾಂತಿ. ವಾಣಿ ಡೇಟು 5/10/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ. ರಿವೈಸ್ಡ್ ವಾಣಿ ಡೇಟು 3/3/2020. ಪರಮಾತ್ಮನ ಸಂಘದಲ್ಲಿ ಜ್ಞಾನದ ಗುಲಾಲು, ಗುಣ ಮತ್ತು ಶಕ್ತಿಗಳ ರಂಗನ್ನು ಹಾಕುವುದೇ ಸತ್ಯ ಹೋಳಿ ಆಚರಿಸುವುದಾಗಿದೆ. ಇಂದು ಬಾಬ್ದಾದ ತಮ್ಮ ಲಕ್ಕಿಯೆಸ್ಟ್ ಅದೃಷ್ಟವಂತ ಮತ್ತು ಹೋಲಿಯೆಸ್ಟ್ ಅತ್ಯಂತ ಪವಿತ್ರ ಮಕ್ಕಳೊಂದಿಗೆ ಹೋಳಿಯನ್ನು ಆಚರಿಸಲು ಬಂದಿರುವರು. ಪ್ರಪಂಚದವರು ಯಾವುದೇ ಉತ್ಸವವನ್ನು ಕೇವಲ ಆಚರಿಸುತ್ತಾರೆ, ಆದರೆ ನೀವು ಮಕ್ಕಳು ಕೇವಲ ಆಚರಣೆ ಮಾಡುವುದಲ್ಲ, ಆಚರಣೆ ಮಾಡುವುದು ಅರ್ಥಾತ್ ಆಗುವುದು. ನೀವು ಹೋಲಿ ಅರ್ಥಾತ್ ಪವಿತ್ರ ಆತ್ಮರಾಗಿದ್ದಿರಿ. ನೀವೆಲ್ಲ ಎಂತಹ ಆತ್ಮಗಳು? ಹೋಲಿ ಅರ್ಥಾತ್ ಮಹಾನ್ ಪವಿತ್ರ ಆತ್ಮಗಳು. ಪ್ರಪಂಚದವರು ಶರೀರಕ್ಕೆ ಸ್ಥೂಲ ಬಣ್ಣ ಹಚ್ಚಿಕೊಳ್ಳುತ್ತಾರೆ, ಆದರೆ ನೀವು ಆತ್ಮಗಳು ಯಾವ ರಂಗಿನಲ್ಲಿ ರಂಗಾಗಿರುವಿರಿ? ಎಲ್ಲದಕ್ಕಿಂತ ಒಳ್ಳೆಯ ರಂಗು ಯಾವುದು? ಅವಿನಾಶಿ ರಂಗು ಯಾವುದು? ನಿಮಗೆ ಗೊತ್ತಿದೆ. ನೀವೆಲ್ಲರೂ ಪರಮಾತ್ಮನ ಸಂಘದ ರಂಗು ಆತ್ಮಕ್ಕೆ ಹಚ್ಚಿಕೊಂಡಿರುವಿರಿ. ಇದರಿಂದ ಆತ್ಮವು ಪವಿತ್ರತೆಯ ರಂಗಿನಲ್ಲಿ ರಂಗಾಯಿತು. ಇಂತಹ ಪರಮಾತ್ಮನ ಸಂಘದ ರಂಗು ಎಷ್ಟು ಮಹಾನ್ ಮತ್ತು ಸಹಜ ಆಗಿದೆ. ಆದ್ದರಿಂದ ಪರಮಾತ್ಮನ ಸಂಘದ ಮಹತ್ವದ ಈಗ ಅಂತ್ಯದಲ್ಲಿಯೂ ಸತ್ಸಂಗದ ಮಹತ್ವದಲ್ಲಿದೆ. ಸತ್ಸಂಗದ ಅರ್ಥವೇ ಆಗಿದೆ ಪರಮಾತ್ಮನ ಸಂಘ. ಇದು ಎಲ್ಲದಕ್ಕಿಂತ ಸಹಜ ಆಗಿದೆ. ಸಂಘದಲ್ಲಿರುವುದು ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ಸಂಘದಲ್ಲಿ ಇರುವುದರಲ್ಲಿ ಏನು ಕಷ್ಟ ಇದೆ? ಮತ್ತು ಈ ಶ್ರೇಷ್ಠ ರಂಗಿನಲ್ಲಿರುವುದರಿಂದ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಇರುವಂತೆ ನೀವು ಮಕ್ಕಳು ಸಹ ಶ್ರೇಷ್ಠಾತಿ ಶ್ರೇಷ್ಠ ಪವಿತ್ರ ಮಹಾನ್ ಪೂಜ್ಯ ಆತ್ಮರು ಆಗಿರಿ. ಈ ಅವಿನಾಶಿ ಸಂಘದ ರಂಗು ಪ್ರಿಯವಾಗಿದೆ ಅಲ್ಲವೇ? ಪ್ರಪಂಚದವರು ಎಷ್ಟು ಪ್ರಯತ್ನ ಪಡುತ್ತಾರೆ. ಪರಮಾತ್ಮನ ಸಂಘ ಅಂತೂ ಬಿಡಿ, ಕೇವಲ ನೆನಪು ಮಾಡಲು ಎಷ್ಟು ಪರಿಶ್ರಮ ಪಡ್ತಾರೆ. ಆದರೆ ನೀವು ಆತ್ಮರು ತಂದೆಯನ್ನು ಅರಿತುಕೊಂಡಿರಿ. ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿದಿರಿ. ತಂದೆ ನನ್ನ ಮಕ್ಕಳು ಎಂದು ಹೇಳಿದರು ಮತ್ತು ಬಣ್ಣ ಹತ್ತಿಬಿಟ್ಟಿತು. ತಂದೆಯು ಯಾವ ಬಣ್ಣವನ್ನು ಹಚ್ಚಿದರು? ಜ್ಞಾನದ ಗುಲಾಲು ಹಚ್ಚಿದರು, ಗುಣಗಳ ಬಣ್ಣ ಹಚ್ಚಿದರು, ಶಕ್ತಿಗಳ ಬಣ್ಣ ಹಚ್ಚಿದರು. ಯಾವ ಬಣ್ಣದಿಂದ ನೀವು ದೇವತೆ ಆದಿರಿ? ಆದರೆ ಕಲಿಯುಗದ ಅಂತ್ಯದವರೆಗೂ ಸಹ ನಿಮ್ಮ ಪವಿತ್ರ ಚಿತ್ರ ದೇವತೆಗಳ ರೂಪದಲ್ಲಿ ಪೂಜೆ ಮಾಡಲ್ಪಡುತ್ತದೆ. ಪವಿತ್ರ ಆತ್ಮಗಳು ಅನೇಕರು ಆಗುತ್ತಾರೆ, ಮಹಾನ್ ಆತ್ಮಗಳು ಅನೇಕರು ಆಗುತ್ತಾರೆ, ಧರ್ಮ ಆತ್ಮಗಳು ಅನೇಕ ಆಗುತ್ತಾರೆ. ಆದರೆ ನಿಮ್ಮ ಪವಿತ್ರ ದೇವಾತ್ಮರ ರೂಪದಲ್ಲಿ ಆತ್ಮವು ಪವಿತ್ರ ಮತ್ತು ಆತ್ಮದ ಜೊತೆಯಲ್ಲಿ ಶರೀರವು ಪವಿತ್ರ ಆಗುವುದು. ಇಂತಹ ಶ್ರೇಷ್ಠ ಪವಿತ್ರತೆ ಹೇಗೆ ಆಯಿತು? ಕೇವಲ ಸಂಘದ ರಂಗಿನಿಂದ. ಪರಮಾತ್ಮ ಎಲ್ಲಿ ಇರುವರು ಎಂದು ನಿಮ್ಮನ್ನು ಯಾರಾದರೂ ಕೇಳಿದರೆ ನೀವು ಹೆಮ್ಮೆಯಿಂದ ಹೇಳುತ್ತೀರಿ, ಪರಂಧಾಮದಲ್ಲಿಯಂತೂ ಇರುವರು. ಈಗ ಈ ಸಂಗಮದಲ್ಲಿ ಪರಮಾತ್ಮ ನಿಮ್ಮ ಜೊತೆಯಲ್ಲಿ ಎಲ್ಲಿರುವರು? ನೀವು ಯಾವ ಉತ್ತರ ಕೊಡುವಿರಿ? ಪರಮಾತ್ಮನಿಗೆ ಈಗ ಪವಿತ್ರ ಆತ್ಮಗಳಾದ ನಮ್ಮ ಹೃದಯ ಸಿಂಹಾಸನವೇ ಇಷ್ಟ ಆಗುತ್ತದೆ. ಹೀಗೆ ಇದೆ ಅಲ್ಲವೇ? ನಿಮ್ಮ ಹೃದಯದಲ್ಲಿ ತಂದೆ ಇರುತ್ತಾರೆ. ನೀವು ತಂದೆಯ ಇರುತ್ತೀರಾ? ಇರುವವರು ಕೈ ಎತ್ತಿರಿ. ಇರುವಿರಾ? ಒಳ್ಳೆಯದು, ಬಹಳ ಒಳ್ಳೆಯದು. ಹೆಮ್ಮೆಯಿಂದ ಹೇಳುತ್ತೀರಿ. ಪರಮಾತ್ಮನಿಗೆ ನಮ್ಮ ಹೃದಯದ ವಿನಃ ಇನ್ಯಾವುದೂ ಇಷ್ಟ ಆಗುವುದಿಲ್ಲ, ಏಕೆಂದರೆ ಕಂಬೈಂಡ್ ಆಗಿರುತ್ತೀರಿ ಅಲ್ಲವೇ? ಕೆಲವು ಮಕ್ಕಳು ಕಂಬೈಂಡ್ ಎಂದು ಹೇಳುತ್ತಿದ್ದರೂ ಸದಾ ತಂದೆಯ ಸಂಘದ ಲಾಭ ಪಡೆದುಕೊಳ್ಳುವುದಿಲ್ಲ. ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಪಕ್ಕ ಇದೆ ನನ್ನ ಬಾಬಾ ಎಂದು ಹೇಳಿ ಸಂಗಾತಿಯನ್ನಾಗಿ ಮಾಡಿಕೊಂಡರು. ಆದರೆ ಪ್ರತಿ ಸಮಯ ಸಂಘದ ಅನುಭವ ಮಾಡುವುದರಲ್ಲಿ ಅಂತರ ಆಗುತ್ತದೆ. ನಂಬರ್ ವಾರ್ ಆಗಿ ಲಾಭ ಪಡೆಯುವುದನ್ನು ಬಾಬ್ದಾದ ನೋಡಿದರು. ಕಾರಣ ಏನು? ನೀವೆಲ್ಲರೂ ಚೆನ್ನಾಗಿ ಅರಿತಿರುವಿರಿ. ಬಾಬ್ದಾದ ಮೊದಲು ಹೇಳಿದರು, ಮನಸ್ಸಿನಲ್ಲಿ ರಾವಣನ ಯಾವುದಾದರೂ ಹಳೆಯ ಆಸ್ತಿ, ಹಳೆಯ ಸಂಸ್ಕಾರದ ರೂಪದಲ್ಲಿ ಇದ್ದರೆ ಆ ರಾವಣನ ವಸ್ತು ಪರರ ವಸ್ತು ಆಯಿತಲ್ಲವೇ? ಪರರ ವಸ್ತುವನ್ನು ಎಂದೂ ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ, ತೆಗೆದು ಹಾಕಲಾಗುತ್ತದೆ.
ಆದರೆ ಬಾಬ್ದಾದ ನೋಡಿರುವರು ಆತ್ಮಿಕ ವಾರ್ತಾಲಾಪ ಮಾಡುವಾಗ ಮಕ್ಕಳು ಏನು ಹೇಳುತ್ತಾರೆ, ಬಾಬಾ ನಾನು ಏನು ಮಾಡಲಿ, ನನ್ನ ಸಂಸ್ಕಾರವೇ ಹೀಗಿದೆ, ಸರಿ ಇದೆಯೇ, ಸರಿ ಇದೆಯೇ, ಇದು ಸರಿ ಎನ್ನುವರು ಕೈ ಎತ್ತಿರಿ. ಯಾರೂ ಕೈ ಎತ್ತಲಿಲ್ಲ. ಹಾಗಾದರೆ ಏಕೆ ಹೀಗೆ ಹೇಳುತ್ತೀರಿ, ತಪ್ಪಿನಿಂದ ಹೇಳುತ್ತೀರಾ? ಮರ್ಜೀವ ಆಗಿರುವಿರಿ ಅಲ್ಲವೇ? ಈಗ ನಿಮ್ಮ ಸರ್ನೇಮ್ ಅಂದರೆ ಹೆಸರು ಏನು? ಹಳೆಯ ಜನ್ಮದ ಸರ್ನೇಮ್ ಇದೆಯೋ ಅಥವಾ BKಯ ಸರ್ನೇಮ್ ಇದೆಯೋ? ನಿಮ್ಮದು ಏನೆಂದು ಬರೆಯುತ್ತೀರಿ? BK ಅಥವಾ ಇಂತಿಂಥವರು ಎಂದೋ ಮರ್ಜೀವ ಆಗಿರುವಿರಿ. ಅಂದ ಮೇಲೆ ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಹೇಗಾಯಿತು? ಈ ಹಳೆಯ ಸಂಸ್ಕಾರಗಳಂತೂ ಪರರ ಸಂಸ್ಕಾರ, ಅದು ನನ್ನದಂತೂ ಅಲ್ಲವಲ್ಲ. ಹಾಗಾದರೆ ಈ ಹೋಳಿಯಲ್ಲಿ ಏನಾದರೂ ಸುಡುವಿರಿ ಅಲ್ಲವೇ? ಹೋಳಿಯಲ್ಲಿ ಸುಡುತ್ತಾರೆ ಮತ್ತು ಬಣ್ಣ ಹಚ್ಚುತ್ತಾರೆ. ಅಂದ ಮೇಲೆ ನೀವು ಈ ಹೋಳಿಯಲ್ಲಿ ಏನು ಸುಡುತ್ತೀರಿ? ನನ್ನ ಸಂಸ್ಕಾರ. ಇದನ್ನು ನಿಮ್ಮ ಬ್ರಾಹ್ಮಣ ಜೀವನದ ಶಬ್ದಕೋಶದಿಂದ ಸಮಾಪ್ತಿ ಮಾಡಿರಿ. ಜೀವನವು ಒಂದು ಶಬ್ದಕೋಶ ಅಲ್ಲವೇ? ಇನ್ನು ಮೇಲೆ ಸ್ವಪ್ನದಲ್ಲಿಯೂ ಎಂದೂ ಈ ರೀತಿ ವಿಚಾರ ಮಾಡಬೇಡಿ. ಸಂಕಲ್ಪದ ಮಾತಂತೂ ಬಿಟ್ಟು ಬಿಡಿ. ಆದರೆ ಹಳೆಯ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಸ್ವಪ್ನದಲ್ಲಿಯೂ ವಿಚಾರ ಮಾಡಬೇಡಿರಿ. ಈಗ ತಂದೆಯ ಸಂಸ್ಕಾರವೇ ನನ್ನ ಸಂಸ್ಕಾರ, ಎಲ್ಲರೂ ತಂದೆ ಸಮಾನ ಆಗುತ್ತೇವೆ ಎಂದು ಹೇಳುತ್ತೀರಿ ಅಲ್ಲವೇ? ಹಾಗಾದರೆ ಎಲ್ಲರೂ ತಮ್ಮ ಹೃದಯದಲ್ಲಿ ದೃಢ ಸಂಕಲ್ಪದ ಪ್ರತಿಜ್ಞೆ ಮಾಡಿದ್ದೀರಾ? ತಪ್ಪಿಯೂ ಸಹ ನನ್ನದು ಎಂದು ಹೇಳಬಾರ್ದು. ಯಾವೆಲ್ಲ ಹಳೆಯ ಸಂಸ್ಕಾರಗಳಿವೆ ಅವು ಲಾಭ ಪಡೆಯುತ್ತವೆ. ನನ್ನದು ಎಂದು ಯಾವಾಗ ಹೇಳುತ್ತೀರಿ ಆಗ ಅವು ಕುಳಿತು ಬಿಡುತ್ತವೆ, ಹೋಗುವುದೇ ಇಲ್ಲ. ಬಾಬ್ದಾದ ಎಲ್ಲ ಮಕ್ಕಳನ್ನು ಯಾವ ರೂಪದಲ್ಲಿ ನೋಡಲು ಇಷ್ಟಪಡುತ್ತಾರೆ ಗೊತ್ತಿದೆ, ಒಪ್ಪಿಕೊಳ್ಳುತ್ತೀರಿ ಸಹ. ಬಾಬ್ದಾದ ಪ್ರತಿಯೊಂದು ಮಗುವನ್ನು ಭ್ರುಕಟಿ ಸಿಂಹಾಸನದ ಅಧಿಕಾರಿ, ಸ್ವರಾಜ್ಯ ಅಧಿಕಾರಿ, ರಾಜ ಮಗು, ಅಧೀನ ಮಗು ಅಲ್ಲ, ರಾಜ ಮಗು, ನಿಯಂತ್ರಣದ ಶಕ್ತಿ, ಆಳುವ ಶಕ್ತಿ, ಮಾಸ್ಟರ್ ಸರ್ವಶಕ್ತಿವಂತನ ರೂಪದಲ್ಲಿ ನೋಡುತ್ತಿರುವರು. ನೀವು ನಿಮ್ಮ ಯಾವ ರೂಪವನ್ನು ನೋಡುತ್ತೀರಿ? ಇದೆ ಅಲ್ಲವೇ? ರಾಜ್ಯಾಧಿಕಾರಿ ಆಗಿರುವಿರಿ ಅಲ್ಲವೇ? ಅಧೀನ ಅಂತೂ ಅಲ್ಲ ತಾನೇ? ಅಧೀನ ಆತ್ಮಗಳನ್ನು ನೀವು ಅಧಿಕಾರಿ ಮಾಡುವಂಥವರಾಗಿರುವಿರಿ. ಹಾಗಾದರೆ ನೀವೆಲ್ಲರೂ ಹೋಳಿ ಆಚರಿಸಲು ಬಂದಿರುವಿರಿ ಅಲ್ಲವೇ? ಬಾಬ್ದಾದರವರಿಗೂ ಸಹ ಖುಷಿ ಇದೆ. ಏನೆಂದರೆ ಎಲ್ಲರೂ ಸ್ನೇಹದ ವಿಮಾನದ ಮೂಲಕ, ಎಲ್ಲರ ಬಳಿ ವಿಮಾನ ಇದೆ ಅಲ್ಲವೇ? ವಿಮಾನ ಇದೆಯೇ? ಬಾಬ್ದಾದ ಅವರ ಪ್ರತಿ ಬ್ರಾಹ್ಮಣ ಮಗುವಿಗೆ ಜನ್ಮ ಪಡೆದ ತಕ್ಷಣ ಮನಸ್ಸಿನ ವಿಮಾನದ ಉಡುಗೊರೆ ಕೊಟ್ಟಿರುವರು. ಅಂದ ಮೇಲೆ ಮನಸ್ಸಿನ ವಿಮಾನ ಎಲ್ಲರ ಬಳಿ ಇದೆಯೇ? ಒಳ್ಳೆಯದು, ಕೈ ಎತ್ತಿತ್ತಿರುವಿರಿ. ಸರಿ ಇದೆಯೇ? ಪೆಟ್ರೋಲ್ ಸರಿ ಇದೆಯೇ? ರೆಕ್ಕೆಗಳು ಸರಿ ಇವೆಯೇ? ಸ್ಟಾರ್ಟ್ ಮಾಡುವ ಆಧಾರ ಸರಿಯಾಗಿದೆ? ಚೆಕ್ ಮಾಡುತ್ತೀರಾ? ಈ ವಿಮಾನ 3 ಲೋಕದಲ್ಲಿ ಸೆಕೆಂಡಿನಲ್ಲಿ ಹೋಗುತ್ತದೆ. ಧೈರ್ಯ ಮತ್ತು ಉತ್ಸಾಹದ ರೆಕ್ಕೆಗಳು ಯಥಾರ್ಥ ಇದ್ದರೆ 1 ಸೆಕೆಂಡಿನಲ್ಲಿ ಸ್ಟಾರ್ಟ್ ಆಗುತ್ತದೆ. ಸ್ಟಾರ್ಟ್ ಮಾಡಲು ಬೀಗದ ಕೈ ಯಾವುದು? ನನ್ನ ಬಾಬಾ. ನನ್ನ ಬಾಬಾ ಎಂದು ಹೇಳಿದರೆ ಮನಸ್ಸು ಎಲ್ಲಿ ಬೇಕೋ ಅಲ್ಲಿಗೆ ಹೋಗಿ ತಲುಪಲು ಸಾಧ್ಯ ಇದೆ. 2 ರೆಕ್ಕೆಗಳು ಸರಿಯಾಗಿರಬೇಕು. ಧೈರ್ಯವನ್ನು ಎಂದೂ ಬಿಡಬಾರದು. ಏಕೆ? ಬಾಬ್ದಾದರವರ ವಾಯ್ದೆ ಇದೆ, ವರದಾನ ಇದೆ. 1 ಧೈರ್ಯದ ಹೆಜ್ಜೆ ನಿಮ್ಮದು ಮತ್ತು 1000 ಸಹಾಯದ ಹೆಜ್ಜೆ ತಂದೆಯದು. ಎಂತಹದೇ ಕಠೋರ ಸಂಸ್ಕಾರ ಇರಲಿ, ಎಂದೂ ಧೈರ್ಯಗೆಡಬಾರದು. ಕಾರಣ ಸರ್ವಶಕ್ತಿವಂತ ತಂದೆ ಸಹಾಯಕರಾಗಿರುವರು ಮತ್ತು ಸದಾ ಕಂಬೈಂಡ್ ಹಾಜಿರ್ ಇರುವರು. ನೀವು ಸರ್ವಶಕ್ತಿವಂತ ಕಂಬೈಂಡ್ ತಂದೆಯ ಮೇಲೆ ಅಧಿಕಾರ ಇಟ್ಟುಕೊಳ್ಳಿ ಮತ್ತು ದೃಢವಾಗಿರಿ. ಇದು ಆಗಲೇಬೇಕು. ತಂದೆ ನನ್ನವರಾಗಿರುವರು, ನಾನು ತಂದೆಯವನು. ಈ ಧೈರ್ಯವನ್ನು ಮರೆಯಬೇಡಿರಿ. ಆಗ ಏನಾಗುವುದು? ಹೇಗೆ ಎನ್ನುವ ಶಬ್ದ ಬದಲಾಗಲಿ. ಹೇಗೆ ಎಂದಾಗುವುದು? ಹೇಗೆ ಮಾಡಲಿ, ಏನು ಮಾಡಲಿ ಅಲ್ಲ, ಹೀಗೆ ಆಗಿಯೇ ಇದೆ. ವಿಚಾರ ಮಾಡುತ್ತೀರಿ. ಮಾಡುವುದಂತೂ ಮಾಡುತ್ತಿದ್ದೇವೆ, ಆಗುವುದು ಆಗಬೇಕು. ತಂದೆ ಸಹಾಯ ಅಂತೂ ಮಾಡುವರು. ಆಗಿಯೇ ಇದೆ. ದೃಢ ನಿಶ್ಚಯ ಬುದ್ಧಿಯವರಾಗಿರುವವರಿಗೆ ಸಹಾಯ ಮಾಡಲು ತಂದೆ ಬಂಧಿತ ಆಗಿರುವರು. ಕೇವಲ ರೂಪ ಸ್ವಲ್ಪ ಬದಲಾವಣೆ ಮಾಡುತ್ತೀರಿ. ತಂದೆಯ ಮೇಲೆ ಅಧಿಕಾರ ಇಡುತ್ತೀರಿ, ಆದರೆ ರೂಪ ಬದಲಾವಣೆ ಮಾಡುತ್ತೀರಿ. ಬಾಬಾ ನೀವು ಸಹಾಯ ಮಾಡುವಿರಲ್ಲವೇ? ನೀವಂತೂ ಬಂಧಿತ ಆಗಿರುವಿರಲ್ಲವೇ? ಹೀಗೆ ಅಲ್ಲ ಎನ್ನುವುದನ್ನು ಸೇರಿಸುತ್ತೀರಿ.
ನಿಶ್ಚಯ ಬುದ್ಧಿ ನಿಶ್ಚಿತ ವಿಜಯಿ ಆಗಿಯೇ ಇದೆ. ಏಕೆಂದರೆ ಜನ್ಮ ಪಡೆದಾಗಲೇ ತಂದೆ ಪ್ರತಿ ಮಗುವಿನ ಮಸ್ತಕದಲ್ಲಿ ವಿಜಯದ ತಿಲಕವನ್ನು ಇಟ್ಟಿರುವರು. ದೃಢತೆಯನ್ನು ನಿಮ್ಮ ತೀವ್ರ ಪುರುಷಾರ್ಥದ ಚಾವಿಯನ್ನಾಗಿ ಮಾಡಿಕೊಳ್ಳಿರಿ. ಬಹಳ ಒಳ್ಳೆಯ ಯೋಜನೆ ಮಾಡುತ್ತೀರಿ. ಬಾಬ್ದಾದ ಯಾವಾಗ ಆತ್ಮಿಕ ವಾರ್ತಾಲಾಪ ಕೇಳುತ್ತಾರೆ, ಬಹಳ ಧೈರ್ಯದಿಂದ ಆತ್ಮಿಕ ವಾರ್ತಾಲಾಪ ಮಾಡುತ್ತೀರಿ. ಯೋಜನೆಯನ್ನು ಬಹಳ ಶಕ್ತಿಶಾಲಿ ಮಾಡುತ್ತೀರಿ. ಆದರೆ ಯೋಜನೆಯನ್ನು ಯಾವಾಗ ಕಾರ್ಯದಲ್ಲಿ ತರುತ್ತೀರಿ, ಆಗ ನೇರ ಬುದ್ಧಿ ಆಗಿ ಮಾಡುವುದಿಲ್ಲ. ಅದರಲ್ಲಿ ಸ್ವಲ್ಪ ಮಾಡುತ್ತಿದ್ದೇವೆ, ಆಗುವುದಂತೂ ಆಗಬೇಕು. ಇದು ಸ್ವಯಂನಲ್ಲಿನ ನಿಶ್ಚಯದ ಸಂಕಲ್ಪ ಅಲ್ಲ, ಆದರೆ ವ್ಯರ್ಥ ಸಂಕಲ್ಪ ಸೇರಿಸುತ್ತೀರಿ. ಈಗ ಸಮಯದ ಪ್ರಮಾಣ. ನೇರ ಬುದ್ಧಿಯವರಾಗಿ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತನ್ನಿರಿ. ಸ್ವಲ್ಪವೂ ದುರ್ಬಲ ಸಂಕಲ್ಪ ಇಮರ್ಜ್ ಮಾಡಬೇಡಿರಿ. ಸ್ಮೃತಿಯಲ್ಲಿರಲಿ, ಈಗ ಒಂದು ಬಾರಿ ಮಾಡುತ್ತಿಲ್ಲ, ಅನೇಕ ಬಾರಿ ಮಾಡಿದ್ದೇವೆ. ಕೇವಲ ಪುನರಾವರ್ತನೆ ಮಾಡುತ್ತಿದ್ದೇವೆ. ನೆನಪು ಮಾಡಿಕೊಳ್ಳಿ, ಎಷ್ಟು ಬಾರಿ ಕಲ್ಪದ ವಿಜಯಿಯಾಗಿದ್ದೇವೆ. ಅನೇಕ ಬಾರಿಯ ವಿಜಯ ಕಲ್ಪದ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಈ ಅಧಿಕಾರದಿಂದ ನಿಶ್ಚಯ ಬುದ್ಧಿ ಆಗಿ ದೃಢತೆಯ ಚಾವಿಯನ್ನು ಉಪಯೋಗ ಮಾಡಿರಿ. ವಿಜಯ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತದೆ? ಬ್ರಾಹ್ಮಣರಾದ ನಿಮಗೆ ವಿಜಯ ಜನ್ಮ ಸಿದ್ಧ ಅಧಿಕಾರ ಆಗಿದೆ. ಕೊರಳಿನ ಹಾರ ಆಗಿದೆ. ಇದೆಯೇ ನಶೆ ಇದೆಯೇ? ಆಗುವುದೋ ಇಲ್ಲವೋ? ಅಲ್ಲ, ಹಾಗೆಯೇ ಇದೆ. ಈ ರೀತಿ ನಿಶ್ಚಯ ಬುದ್ಧಿಯಾಗಿ ಕಾರ್ಯ ಮಾಡಿರಿ. ವಿಜಯ ನಿಶ್ಚಿತ ಇದ್ದೇ ಇದೆ. ಇಂತಹ ನಿಶ್ಚಯ ಬುದ್ಧಿ ಆತ್ಮರು ಇದ್ದೇ ಇರುವಿರಿ. ಬಾಬ್ದಾದ ಹೇಳುತ್ತಾರೋ ಇಲ್ಲವೋ? ಅಲ್ಲ, ಇದ್ದೇ ಇದೆ. ಇದೇ ನಶೆ ಇರಲಿ. ಇದ್ದೇವೆ ಮತ್ತು ಇರುತ್ತೇವೆ. ಹಾಗಾದರೆ ಇಂತಹ ಹೋಳಿ ಇದೆ ಅಲ್ಲವೇ? ಹೋಲಿಯೆಸ್ಟ್ ಅಂತೂ ಆಗಿರುವಿರಿ ಬಾಬ್ದಾದ. ಆದ್ದರಿಂದ ಅವರ ಜ್ಞಾನದ ಗುಲಾಲದ ಹೋಲಿ ಅಂತೂ ಆಡಿದಿರಿ. ಈಗ ಇನ್ನೇನು ಆಡುತ್ತೀರಿ? ಹೆಚ್ಚಿನವರಲ್ಲಿ ಉಮಂಗ ಉತ್ಸಾಹ ಬಹಳ ಚೆನ್ನಾಗಿರುವುದನ್ನು ಬಾಬ್ದಾದ ನೋಡಿರುವರು. ಇದನ್ನು ಮಾಡುತ್ತೇವೆ, ಇದು ಆಗಿ ಬಿಡುವುದು. ಬಾಬ್ದಾದ ಸಹ ಬಹಳ ಖುಷಿ ಪಡುತ್ತಾರೆ. ಆದರೆ ಈ ಉಮಂಗ ಉತ್ಸಾಹ ಸದಾ ಇಮರ್ಜ್ ಆಗಿರಬೇಕು. ಕೆಲವು ಬಾರಿ ಮರ್ಜ್ ಆಗುತ್ತದೆ, ಕೆಲವು ಬಾರಿ ಇಮರ್ಜ್ ಆಗುತ್ತದೆ. ಮರ್ಜ್ ಆಗಬಾರದು, ಇಮರ್ಜ್ ಆಗಿರಬೇಕು. ಏಕೆಂದರೆ ನಿಮ್ಮ ಉತ್ಸವ ಪೂರ್ಣ ಸಂಗಮ ಯುಗದ ಉತ್ಸವ ಆಗಿದೆ. ಅವರು ಕೆಲವು ಬಾರಿ ಉತ್ಸವ ಆಚರಿಸುತ್ತಾರೆ, ಏಕೆಂದರೆ ಬಹಳ ಸಮಯದಿಂದ ಟೆನ್ಷನ್ನಲ್ಲಿರುತ್ತಾರೆ. ಆದ್ದರಿಂದ ಕೆಲವು ಬಾರಿ ಉತ್ಸಾಹದಿಂದ ಕುಡಿಯುವುದು, ಹಾಡುವುದು, ತಿನ್ನುವುದು ಮಾಡುತ್ತಾರೆ. ಇದರಿಂದ ಬದಲಾವಣೆ ಆಗುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ನೀವು ಪ್ರತಿ ಕ್ಷಣಕ್ಕೂ ಹಾಡುವುದು, ನರ್ತನ ಮಾಡುವುದು ಮಾಡಿಯೇ ಮಾಡುತ್ತೀರಿ. ನೀವು ಸದಾ ಮನಸ್ಸಿನಲ್ಲಿ ಖುಷಿಯಿಂದ ನರ್ತನ ಮಾಡುತ್ತೀರಿ ಅಲ್ಲವೇ? ಅಥವಾ ಇಲ್ಲವೋ? ನರ್ತನ ಮಾಡುತ್ತೀರಿ. ಖುಷಿಯಿಂದ ನರ್ತನ ಮಾಡಲು ಬರುತ್ತದೆಯೇ? ನರ್ತನ ಮಾಡಲು ಬರುತ್ತದೆ. ಯಾರಿಗೆ ಬರುತ್ತದೆ ಅವರು ಕೈ ಎತ್ತಿರಿ. ನರ್ತನ ಮಾಡಲು ಬರುತ್ತದೆ, ಒಳ್ಳೆಯದು. ಬರುತ್ತಿದ್ದರೆ ಶುಭಾಶಯಗಳು. ಸದಾ ನರ್ತನ ಮಾಡುತ್ತೀರೋ ಅಥವಾ ಕೆಲವು ಬಾರಿ ಮಾತ್ರವೋ? ಬಾಬ್ದಾದ ಈ ವರ್ಷ ಹೋಮ್ವರ್ಕ್ ಕೊಟ್ಟಿದ್ದರು. 2 ಶಬ್ದವನ್ನು ಎಂದು ಯೋಚಿಸಬೇಡಿ. ಕೆಲವು ಬಾರಿ ಸಮ್ಟೈಮ್, ಸ್ವಲ್ಪ, ಸಮಥಿಂಗ್ ಅದನ್ನು ಮಾಡುವಿರಾ? ಈಗಲೂ ಕೆಲವು ಬಾರಿ ಇದೆಯೇ? ಕೆಲವು ಬಾರಿ ಸ್ವಲ್ಪ ಎನ್ನುವುದು ಸಮಾಪ್ತಿ. ಇಂತಹ ನರ್ತನ ಮಾಡುವುದರಲ್ಲಿ ಆಯಾಸ ಅಂತೂ ಆಗುವುದಿಲ್ಲ. ಮಲಗಿರಲಿ, ಕೆಲಸ ಮಾಡುತ್ತಿರಲಿ, ನಡೆಯುತ್ತಿರಲಿ, ಕುಳಿತುಕೊಂಡಿರಲಿ, ಖುಷಿಯ ನರ್ತನ ಅಂತೂ ಮಾಡಲು ಸಾಧ್ಯವಿದೆ. ಮತ್ತು ತಂದೆಯ ಪ್ರಾಪ್ತಿಯ ಗೀತೆಯನ್ನು ಹಾಡಲು ಸಾಧ್ಯವಿದೆ. ಹಾಡಲು ಬರುತ್ತದೆ ಅಲ್ಲವೇ? ಈ ಹಾಡು ಎಲ್ಲರಿಗೂ ಬರುತ್ತದೆ. ಮುಖದ ಹಾಡು ಕೆಲವರಿಗೆ ಬರಬಹುದು, ಕೆಲವರಿಗೆ ಬರುವುದಿಲ್ಲ. ಆದರೆ ತಂದೆಯ ಪ್ರಾಪ್ತಿಯ ಗೀತೆ, ಗುಣಗಳ ಗೀತೆ ಅದಂತೂ ಎಲ್ಲರಿಗೂ ಬರುತ್ತದೆ. ಪ್ರತಿದಿನವೂ ಉತ್ಸವ ಇದೆ, ಪ್ರತಿ ಕ್ಷಣವೂ ಉತ್ಸವ ಇದೆ. ಮತ್ತು ಸದಾ ನರ್ತನ ಮಾಡಿರಿ ಮತ್ತು ಹಾಡಿರಿ. ಇನ್ನು ಬೇರೆ ಯಾವ ಕೆಲಸ ಕೊಟ್ಟಿಲ್ಲ. ಇವೇ 2 ಕೆಲಸ ಇವೆ ಅಲ್ಲವೇ? ನರ್ತನ ಮಾಡಿರಿ ಮತ್ತು ಹಾಡಿರಿ. ಆದ್ದರಿಂದ ಆನಂದ ಪಡೆಯಿರಿ.
ಹೊರೆ ಏಕೆ ಹೊರುತ್ತೀರಿ? ನರ್ತನ ಮಾಡಿರಿ, ಹಾಡಿರಿ, ಸಾಕು. ಒಳ್ಳೆಯದು. ಇಂದು ಅನೇಕ ಮಕ್ಕಳ ಇಮೇಲ್ ಸಹ ಬಂದಿವೆ, ಪತ್ರವೂ ಬಂದಿವೆ, ಫೋನ್ ಸಹ ಬಂದಿವೆ. ಇರುವ ಎಲ್ಲ ಸಾಧನಗಳ ಮೂಲಕ ಹೋಳಿ ಹಬ್ಬದ ಶುಭಾಶಯಗಳು ತಿಳಿಸಿರುವರು. ನೀವು ಸಂಕಲ್ಪ ಮಾಡಿದಾಗಲೇ ಬಾಬ್ದಾದ ಅವರ ಬಳಿ ಬಂದು ತಲುಪುತ್ತದೆ. ಆದರೆ 4 ಕಡೆಯ ಮಕ್ಕಳು ವಿಶೇಷ ನೆನಪು ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ. ಬಾಬ್ದಾದ ಅವರು ಪ್ರತಿ ಮಗುವಿಗೆ ಪದಮದಷ್ಟು ಆಶೀರ್ವಾದಗಳನ್ನು ಮತ್ತು ಪದಮಪಟ್ಟು ಹೃತ್ಪೂರ್ವಕ ನೆನಪು ಪ್ರೀತಿಯನ್ನು ರಿಟರ್ನ್ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಹೆಸರು ಸಹಿತ ಮತ್ತು ವಿಶೇಷತೆಯ ಸಹಿತವಾಗಿ ಕೊಡುತ್ತಿರುವರು. ಸಂದೇಶಗಳು ಬಂದಾಗ ಪ್ರತಿಯೊಬ್ಬರು ತಮ್ಮ ತಮ್ಮ ಕಡೆಯ ನೆನಪನ್ನು ಕೊಡುತ್ತಾರೆ. ಯಾರಾದರೂ ಕೊಡದಿದ್ದರೂ ಸಹ ಬಾಬ್ದಾದ ಅವರ ಬಳಿ ತಲುಪಿದೆ. ಇದೇ ಪರಮಾತ್ಮನ ಪ್ರೀತಿಯ ವಿಶೇಷತೆಯಾಗಿದೆ. ಈ ಒಂದೊಂದು ದಿನವೂ ಎಷ್ಟು ಪ್ರಿಯವಾಗಿದೆ. ಹಳ್ಳಿಯೇ ಇರಲಿ, ದೊಡ್ಡ ನಗರಗಳೇ ಇರಲಿ, ಹಳ್ಳಿಗಳಲ್ಲಿ ಯಾವ ಸಾಧನಗಳು ಇಲ್ಲದಿದ್ದರೂ ತಂದೆ ಬಳಿ ತಲುಪಿಬಿಡುತ್ತದೆ. ಏಕೆಂದರೆ ತಂದೆಯ ಬಳಿ ಆತ್ಮಿಕ ಸಾಧನಗಳು ಬಹಳ ಇವೆ ಅಲ್ಲವೇ? ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ಸ್ ಔಷಧಿಯನ್ನು ಬಿಟ್ಟು ವ್ಯಾಯಾಮವನ್ನು ಮಾಡಿ ಎಂದು ಹೇಳುತ್ತಾರೆ. ಬಾಬ್ದಾದರವರು ಸಹ ಯುದ್ಧವನ್ನು ಮಾಡುವುದು ಬಿಡಿ, ಪರಿಶ್ರಮವನ್ನು ಮಾಡುವುದು ಬಿಡಿ, ಇಡೀ ದಿನ 5 ನಿಮಿಷ ಮನಸ್ಸಿನ ವ್ಯಾಯಾಮವನ್ನು ಮಾಡಿ ಎಂದು ಹೇಳುತ್ತೇವೆ. 1 ನಿಮಿಷ ನಿರಾಕಾರಿ, 1 ನಿಮಿಷದಲ್ಲಿ ಆಕಾರಿ, 1 ನಿಮಿಷದಲ್ಲಿ ಎಲ್ಲ ಕಡೆಯ ಸೇವಾಧಾರಿಗಳು. ಈ ಮನಸ್ಸಿನ ವ್ಯಾಯಾಮ 5 ನಿಮಿಷ ಇಡೀ ದಿನದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಮಾಡಿ. ಅಂದಾಗ ಸದಾ ಆರೋಗ್ಯವಂತರಾಗಿರುತ್ತೀರಿ, ಪರಿಶ್ರಮದಿಂದ ಮುಕ್ತರಾಗಿರುತ್ತೀರಿ. ಆಗುತ್ತದೆ ಅಲ್ಲವೇ? ಮಧುಬನದವರು, ಮಧುಬನ ತಳಪಾಯವಾಗಿದೆ. ಮಧುಬನದ ವೈಬ್ರೇಷನ್ 4 ಕಡೆ ತಲುಪಿಬಿಡುತ್ತದೆ. ಮಧುಬನದಲ್ಲಿ ಒಂದು ದಿನ ಯಾವುದಾದ್ರೂ ವಿಷಯ ಆದರೆ ಇನ್ನೊಂದು ದಿನ ಇಡೀ ಭಾರತದಲ್ಲಿ ಮೂಲೆ ಮೂಲೆಯಲ್ಲೂ ಹೋಗಿ ತಲುಪಿಬಿಡುತ್ತದೆ. ಮಧುಬನದಲ್ಲಿ ಎಷ್ಟೊಂದು ಸಾಧನೆಗಳಿವೆ. ಯಾವುದೇ ಮಾತು ಮುಚ್ಚಿಡಲು ಸಾಧ್ಯವಿಲ್ಲ. ಒಳ್ಳೆಯ ಮಾತು ಮತ್ತು ಪುರುಷಾರ್ಥದ ಮಾತು. ಮಧುಬನದಲ್ಲಿ ಏನೆಲ್ಲ ಮಾಡುತ್ತೀರಾ ಅದರ ವೈಬ್ರೇಷನ್ ಸ್ವತಃವಾಗಿ ಸಹಜವಾಗಿ ತಲುಪಿಬಿಡುತ್ತದೆ. ಮೊದಲು ಮಧುಬನ ನಿವಾಸಿಗಳು ವ್ಯರ್ಥ ವಿಚಾರವನ್ನು ಸಮಾಪ್ತಿ ಮಾಡಿ. ಸಾಧ್ಯವಿದೆಯೇ? ಇವರು ಮುಂದೆ ಕುಳಿತಿದ್ದಾರಲ್ಲವೇ? ಮಧುಬನ ನಿವಾಸಿಗಳು ಕೈ ಎತ್ತಿ. ಮಧುಬನ ನಿವಾಸಿಗಳು ಪರಸ್ಪರ ಸೇರಿ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಯಾವುದಾದರೂ ಪ್ಲ್ಯಾನನ್ನು ಮಾಡಿ. ಬಾಬ್ದಾದರವರು ಸಂಕಲ್ಪವನ್ನೇ ಬಂದ್ ಮಾಡಿ ಎಂದು ಹೇಳುವುದಿಲ್ಲ. ವ್ಯರ್ಥ ಸಂಕಲ್ಪ ಸಮಾಪ್ತಿ. ಏಕೆಂದರೆ ಅದರಲ್ಲಿ ಲಾಭವಿಲ್ಲ, ಅದರಲ್ಲಿ ವ್ಯಾಕುಲತೆ ಇದೆ. ವ್ಯರ್ಥ ಸಂಕಲ್ಪವನ್ನು ನಿಲ್ಲಿಸಲು ಸಾಧ್ಯವಿದೆಯೇ? ಮಧುಬನ ನಿವಾಸಿಗಳು ಪರಸ್ಪರದಲ್ಲಿ ಮೀಟಿಂಗ್ ಮಾಡಿ ಇದನ್ನು ಮಾಡುತ್ತೇವೆ ಎನ್ನುವರು ಕೈ ಎತ್ತಿರಿ. ಉದ್ದನೇದಾಗಿ ಕೈ ಎತ್ತಿರಿ, 2 ಕೈ ಎತ್ತಿರಿ. ಅಭಿನಂದನೆಗಳು. ಬಾಬ್ದಾದರವರು ಹೃದಯ ತುಂಬಿರುವ ಆಶೀರ್ವಾದಗಳನ್ನು ನೀಡುತ್ತೇವೆ. ಮಧುಬನದಲ್ಲಿ ಸಾಹಸವಿದೆ. ಏನು ಬೇಕೋ ಅದನ್ನು ಮಾಡಿಸಲು ಸಾಧ್ಯವಿದೆ. ಮಧುಬನದಲ್ಲಿ ಅಕ್ಕಂದರು ಸಹ ಇದ್ದಾರೆ. ಅಕ್ಕಂದಿರು ಕೈ ಎತ್ತಿರಿ, ಉದ್ದನೇದಾಗಿ ಕೈ ಎತ್ತಿರಿ. ಮೀಟಿಂಗ್ ಮಾಡಬೇಕು. ದಾದಿಯವರು ತಾವು ಮೀಟಿಂಗ್ ಮಾಡಿಸಿ ನೋಡಿ, ಎಲ್ಲರೂ ಕೈ ಎತ್ತುತ್ತಿದ್ದಾರೆ. ಈಗ ಕೈಯದು ಮರ್ಯಾದೆ ಉಳಿಸಿ. ಒಳ್ಳೆಯದು. ಈಗ ಸೆಕೆಂಡಿನಲ್ಲಿ ಯಾವುದನ್ನು ಬ್ರಹ್ಮ ತಂದೆ ಕೊನೆಯಲ್ಲಿ ವರದಾನವನ್ನು ಕೊಟ್ಟರು? ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ಇದು ಬ್ರಹ್ಮ ತಂದೆಯ ಕೊನೆಯ ವರದಾನ. ಇದು ಬಹಳ ದೊಡ್ಡ ಉಡುಗೊರೆ ಮಕ್ಕಳ ಪ್ರತಿ ಆಗಿದೆ. ಅಂದಾಗ ಸೆಕೆಂಡಿನಲ್ಲಿ ಬ್ರಹ್ಮ ತಂದೆಯ ಉಡುಗೊರೆಯನ್ನು ಮನಸ್ಸಿನಲ್ಲಿ ಸ್ವೀಕಾರ ಮಾಡಲು ಸಾಧ್ಯವಿದೆಯೇನು? ತಂದೆಯ ಉಡುಗೊರೆಯನ್ನು ಸದಾ ಪ್ರಾಕ್ಟಿಕಲ್ ಜೀವನದಲ್ಲಿ ತರುತ್ತೇವೆ ಎಂದು ದೃಢ ಸಂಕಲ್ಪ ಮಾಡಲು ಸಾಧ್ಯವಿದೆಯೇ? ಏಕೆಂದರೆ ಆದಿದೇವನ ಉಡುಗೊರೆ ಕಡಿಮೆಯಲ್ಲ. ಅಂದಾಗ ತಮ್ಮ ತಮ್ಮ ಪುರುಷಾರ್ಥದ ಅನುಸಾರವಾಗಿ ಸಂಕಲ್ಪವನ್ನು ಮಾಡಿ. ಇಂದು ಹೋಲಿ ಅರ್ಥಾತ್ ಕಳೆದದ್ದು ಕಳೆದು ಹೋಯಿತು. ಅರ್ಥಾತ್ ಇಂದು ಉಡುಗೊರೆಯನ್ನು ಮತ್ತೆ ಸ್ಮೃತಿಯಲ್ಲಿ ತಂದು ಬ್ರಹ್ಮ ತಂದೆಯ ಸೇವೆಯ ಮರುಪಾವತಿ ಕೊಡುತ್ತೀರಿ. ನೋಡಿ, ಬ್ರಹ್ಮ ತಂದೆಯ ಅಂತಿಮ ದಿನ
ಅಂತಿಮ ಸಮಯದವರೆಗೂ ಸೇವೆ ಮಾಡಿದರು. ಇದು ಬ್ರಹ್ಮ ತಂದೆಯ ಮಕ್ಕಳ ಪ್ರತಿ ಪ್ರೀತಿ, ಸೇವೆ ಜೊತೆ ಪ್ರೀತಿಯ ಗುರುತಾಗಿದೆ. ಎಂದರೆ ಬ್ರಹ್ಮ ತಂದೆಗೆ ರಿಟರ್ನ್ ಕೊಡುವುದು ಎಂದರೆ ಜೀವನದಲ್ಲಿ ಕೊಟ್ಟಿರುವಂತಹ ಉಡುಗೊರೆಯನ್ನು ರಿವೈಸ್ ಮಾಡಿ ಪ್ರತ್ಯಕ್ಷದಲ್ಲಿ ತರುವುದು. ಎಲ್ಲರೂ ತನ್ನ ಹೃದಯದಲ್ಲಿ ಬ್ರಹ್ಮ ತಂದೆಯ ಸ್ನೇಹದ ಮರುಪಾವತಿಯಲ್ಲಿ ದೃಢ ಸಂಕಲ್ಪ ಮಾಡಿ, ಇದಾಗಿದೆ ಬ್ರಹ್ಮ ತಂದೆಯ ಸ್ನೇಹದ ಉಡುಗೊರೆಯ ರಿಟರ್ನ್. ಒಳ್ಳೆಯದು. 4-6 ಕಡೆಯ ಅದೃಷ್ಟವಂತರು ಪವಿತ್ರರಾದ ಮಕ್ಕಳಿಗೆ ಸದಾ ದೃಢ ಸಂಕಲ್ಪದ ಬೀಗದ ಕೈಯನ್ನು ಪ್ರತ್ಯಕ್ಷದಲ್ಲಿ ತರುವಂತಹ ಸಾಹಸವಂತಹ ಮಕ್ಕಳಿಗೆ ಸದಾ ತನ್ನ ಮನಸ್ಸನ್ನು ಭಿನ್ನ ಭಿನ್ನ ಪ್ರಕಾರದ ಸೇವೆಯಲ್ಲಿ ನಿರತಗೊಳಿಸಿರುವಂತಹ, ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಮಕ್ಕಳಿಗೆ ಸದಾ ಪ್ರತಿದಿನ ಉತ್ಸಾಹದಲ್ಲಿ ಇರುವಂತಹ, ಪ್ರತಿದಿನ ಉತ್ಸವ ಎಂದು ತಿಳಿದು ಆಚರಣೆ ಮಾಡುವಂತಹ ಸದಾ ಅದೃಷ್ಟವಂತ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಪ್ರೀತಿ ಮತ್ತು ಲವಲೀನ ಸ್ಥಿತಿಯ ಅನುಭವದ ಮೂಲಕ ಎಲ್ಲವನ್ನು ಮರೆಯುವಂತಹ ಸದಾ ದೇಹಿ ಅಭಿಮಾನಿ ಭವ. ಕರ್ಮದಲ್ಲಿ, ವಾಣಿಯಲ್ಲಿ, ಸಂಪರ್ಕದಲ್ಲಿ ಹಾಗೂ ಸಂಬಂಧದಲ್ಲಿ ಪ್ರೀತಿ ಮತ್ತು ಸ್ಮೃತಿಯಲ್ಲಿ ಲವಲೀನರಾಗಿದ್ದಲ್ಲಿ ಎಲ್ಲವನ್ನು ಮರೆತು ದೇಹಿ ಅಭಿಮಾನಿಯಾಗಿ ಬಿಡುವಿರಿ. ಪ್ರೀತಿಯೇ ತಂದೆಯ ಸಮೀಪ ಸಂಬಂಧದಲ್ಲಿ ತರುವುದು ಸರ್ವಸ್ವ ತ್ಯಾಗಿಗಳನ್ನಾಗಿ ಮಾಡುತ್ತದೆ. ಈ ಪ್ರೀತಿಯ ವಿಶೇಷತೆಯಿಂದ ಹಾಗೂ ಲವಲೀನ ಸ್ಥಿತಿಯಲ್ಲಿರುವುದರಿಂದಲೇ ಸರ್ವ ಆತ್ಮಗಳ ಭಾಗ್ಯ ಅಥವಾ ಅದೃಷ್ಟವನ್ನು ಜಾಗೃತಗೊಳಿಸಬಹುದು. ಈ ಪ್ರೀತಿಯೇ ಅದೃಷ್ಟವನ್ನು ಲಾಕ್ ಮಾಡುವ ಕೀಲಿಕೈಯಾಗಿದೆ. ಇದು ಮಾಸ್ಟರ್ ಕೀ ಆಗಿದೆ. ಇದರಿಂದ ಎಷ್ಟೇ ದುರ್ಭಾಗ್ಯಶಾಲಿ ಆತ್ಮಕ್ಕೆ ಭಾಗ್ಯಶಾಲಿಯನ್ನಾಗಿ ಮಾಡಲು ಸಾಧ್ಯ. ಸ್ಲೋಗನ್: ಸ್ವಯಂನ ಪರಿವರ್ತನೆಯ ಘಳಿಗೆ ನಿಶ್ಚಿತ ಮಾಡಿದಾಗ ವಿಶ್ವ ಪರಿವರ್ತನೆ ಸ್ವತಃ ಆಗಿ ಬಿಡುವುದು. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಮನಸಾಶಕ್ತಿಯ ದರ್ಪಣವಾಗಿದೆ. ಮಾತು ಮತ್ತು ಕರ್ಮ. ಅಜ್ಞಾನಿ ಆತ್ಮಗಳಿರಬಹುದು, ಜ್ಞಾನಿ ಆತ್ಮಗಳಿರಬಹುದು. ಇಬ್ಬರ ಸಂಬಂಧ ಸಂಪರ್ಕದಲ್ಲಿ ಮಾತು ಮತ್ತು ಕರ್ಮ ಶುಭ ಭಾವನೆ, ಶುಭ ಕಾಮನೆಯುಳ್ಳ ಇರಬಹುದು. ಆದರೆ ಮನಸ್ಸು ಶಕ್ತಿಶಾಲಿ ಅಥವಾ ಶುಭವಾಗಿರುತ್ತದೆ. ಅವರ ವಾಚ ಮತ್ತು ಕರ್ಮಣ ಸ್ವತವೇ ಶಕ್ತಿಶಾಲಿ, ಶುದ್ಧವಾಗಿರುತ್ತದೆ, ಶುಭ ಭಾವನೆಯುಳ್ಳದ್ದಾಗಿರುತ್ತದೆ. ಮನಸ್ಸ ಶಕ್ತಿಶಾಲಿ ಅರ್ಥಾತ್ ನೆನಪಿನ ಶಕ್ತಿ ಶ್ರೇಷ್ಠವಾಗಿರುತ್ತದೆ. ಶಕ್ತಿಶಾಲಿಯಾಗಿರಲಿ, ಸಹಜ ಯೋಗಿಯಾಗಿರುತ್ತಾರೆ. ಓಂ ಶಾಂತಿ.